ಉದಯವಾಹಿನಿಯ ಸೇವಂತಿ ಧಾರಾವಾಹಿಯಲ್ಲಿ ನಾಯಕಿ ಸೇವಂತಿಯಾಗಿ ನಟಿಸುತ್ತಿರುವ ದೀಪಿಕಾ ಆಕಸ್ಮಿಕವಾಗಿ ನಟನಾ ಜಗತ್ತಿನ ನಂಟು ಬೆಳೆಸಿಕೊಂಡ ಬೆಡಗಿ. ಕುಲವಧು ಧಾರಾವಾಹಿಯ ಧನ್ಯ ಆಗಿ ಕಿರುತೆರೆಗೆ ಕಾಲಿಟ್ಟ ದೀಪಿಕಾ 6 ವರ್ಷಗಳ ಕಾಲ ಆ ಪಾತ್ರದ ಮೂಲಕ ಕಿರುತೆರೆಯಲ್ಲಿ ಮಿಂಚಿದ್ರು. ಮಾತ್ರವಲ್ಲ, ಧಾರಾವಾಹಿ ಮುಗಿದು ವರ್ಷ 3 ಕಳೆದರೂ ಇಂದಿಗೂ ಆಕೆ ಧನ್ಯ ಆಗಿಯೇ ಚಿರಪರಿಚಿತ. ಆರ್ತಿಗೊಬ್ಬ ಕೀರ್ತಿಗೊಬ್ಬ ಧಾರಾವಾಹಿಯಲ್ಲಿ ಆರತಿಯಾಗಿ ಈಕೆ ನಟಿಸಿದ್ರು. ಆದರೆ ಆ ಧಾರಾವಾಹಿ ಅರ್ಧದಲ್ಲಿಯೇ ಪ್ರಸಾರ ನಿಲ್ಲಿಸಿದ್ದು ಬೇಸರದ ಸಂಗತಿ. ಇನ್ನು ತೆಲುಗು ಕಿರುತೆರೆಗೆ ಹಾರಿದ ದೀಪಿಕಾ ಇಂಟಿಕಿ ದೀಪಂ ಇಲ್ಲಾಲು ಎನ್ನುವ ಧಾರಾವಾಹಿಯಲ್ಲಿ ನಾಯಕಿ ಕೃಷ್ಣಪ್ರಿಯ ಆಗಿ ಮೋಡಿ ಮಾಡಿದ್ರು. ಇದರ ಜೊತೆಗೆ ಹಂಸಗೀತಂ ಎನ್ನುವ ಧಾರಾವಾಹಿಯಲ್ಲಿಯೂ ಈಕೆ ಬಣ್ಣ ಹಚ್ಚಿದ್ರು. ಚಿಟ್ಟೆ ಸಿನಿಮಾದ ಮೂಲಕ ಹಿರಿತೆರೆಗೆ ಕಾಲಿಟ್ಟ ದೀಪಿಕಾ ನನ್ ಮಗಳೇ ಹೀರೋಯಿನ್ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ತೆಲುಗಿನ ಇಟ್ಲು ಎನ್ನುವ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸುವ ಅವಕಾಶ ಪಡೆದುಕೊಂಡಿರುವ ದೀಪಿಕಾ, ನಾನಿಂದು ಬಣ್ಣದ ಜಗತ್ತಿನಲ್ಲಿ ಗುರುತಿಸಿಕೊಂಡಿದ್ದೇನೆ ಎಂದರೆ ಅದಕ್ಕೆ ಕುಲವಧು ಧಾರಾವಾಹಿಯ ಧನ್ಯ ಪಾತ್ರವೇ ಮೂಲ ಕಾರಣ ಎಂದು ಸಂತೋಷದಿಂದ ಹೇಳುತ್ತಾರೆ.